How to learn spoken English. This is our second video. If you have not watched, please subscribe. You will get all our videos. ನೀವು ನಮ್ಮ ಮೊದಲನೇ ವಿಡಿಯೋನ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಸ್ವಲ್ಪ ಅಸ್ಪಷ್ಟವಾಗುತ್ತೆ ನಿಮಗೆ. ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅನ್ನೋ ಆಸೆ ಇದ್ರೆ ನೀವು ನಮ್ಮ ಮೊದಲನೇ ವಿಡಿಯೋ ನೋಡಿಬಿಟ್ಟು ನಂತರ ಈ ವಿಡಿಯೋಗೆ ಬನ್ನಿ. ಹೌ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್. ಇಂಗ್ಲಿಷ್ ಕಲೀಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ, ಬೇಕಾದಷ್ಟು ದಾರಿಗಳಿವೆ. ದೇರ್ ಆರ್ umpteen approaches to learn English. ನೀವು ಇಂಗ್ಲಿಷ್ ಕಲೀಲಿಕ್ಕೆ ಟ್ರೆಡಿಷನಲ್ ವೇನಲ್ಲಿ ಹೋಗ್ಬೋದು. ಗ್ರಾಮರ್ ಕಲಿಯೋದು, ಓರಲ್ ಆಗಿ ಮಾತಾಡೋದು, ಪದ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳೋದು, ವೊಕ್ಯಾಬ್ಯುಲರಿ, ಇವು ಮೂರನ್ನು ಒಟ್ಟೊಟ್ಟಿಗೆ ಮಾಡ್ತಾ ಹೋದರೆ ನೀವು ಕಲಿತಾ ಹೋಗ್ಬೋದು. ಹಾಗೇನೆ ಅದರ ಸ್ಟ್ರಕ್ಚರ್ ಕಡೆಗೆ, ಸೆಂಟೆನ್ಸ್ ಕಡೆಗೆ ಗಮನ ಕೊಟ್ಕೊಳ್ತಾ ಹೋದ್ರೆ, ಸಿಚುವೇಶನಲ್ ಆಗಿ ಕಲಿತ್ರೆ, ಅಂದ್ರೆ ಒಂದು ತರಕಾರಿ ತಗೊಳಕ್ ಹೋದಾಗ, ಒಂದು ರೈಲ್ವೆ ಸ್ಟೇಷನ್ಗೆ ಹೋದಾಗ ಇಲ್ಲೆಲ್ಲ ಹೇಗೆ ಮಾತಾಡ್ತಾರೆ, ನಾವು ಇಂಗ್ಲಿಷ್ನಲ್ಲಿ ಹೇಗೆ ಮಾತಾಡಬಹುದು. ಎಲ್ಲಕ್ಕೂ ಮುಖ್ಯವಾಗಿ ನಮಗೆ ಒಂದು ಕಮಿಟ್ಮೆಂಟ್ ಇರಬೇಕು. ಆ ಕಮಿಟ್ಮೆಂಟ್, ನನಗೆ 100% ಇಂಗ್ಲಿಷ್ ಬೇಕು, ಮಾತಾಡಬೇಕು ಅನ್ನೋ ಕಮಿಟ್ಮೆಂಟ್ ಇಂದ ನೀವು ಕಲಿತಾ ಹೋಗ್ತೀರಾ. ಆ 100% ನೀವು ಯಾವಾಗ ಅದರಲ್ಲಿ ಪಾಲ್ಗೊಳ್ತೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ, ಆಗ ನಿಮಗೆ ಹೆಚ್ಚು ಸಿಗ್ತಾ ಹೋಗುತ್ತೆ. ಗಮನಿಸಿ, ಇಂಗ್ಲಿಷ್ ಕಲಿಬೇಕಂದ್ರೆ ನಿಮ್ಮ ಪದ ಸಂಪತ್ತು ಜಾಸ್ತಿ ಆಗಬೇಕು, ಗ್ರಾಮರ್ ರೂಲ್ಸ್ ಕಲಿಬೇಕು, ಹಾಗೂ ನಿಮ್ಮ ಫ್ಲೂಯೆನ್ಸಿ ಕಲಿಬೇಕು. ಇವು ಮೂರು ಕಡೆ ನೀವು ಗಮನ ಕೊಡ್ತಾ ಹೋದ್ರೆ ನಿಮಗೆ ಖಂಡಿತ ಸಕ್ಸಸ್ ಸಿಗತ್ತೆ. ಯಾವ ಸ್ಕಿಲ್ಸ್ ಕಡೆಗೆ ನಾವು ಗಮನ ಕೊಡಬೇಕು? ಲಿಸ್ನಿಂಗ್ ಸ್ಕಿಲ್ಸ್, ಸ್ಪೀಕಿಂಗ್ ಸ್ಕಿಲ್ಸ್, ರೀಡಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್ ಅಂಡ್ ರೆಫರೆನ್ಸ್ ಸ್ಕಿಲ್ಸ್. ಒಟ್ಟು 5 ಸ್ಕಿಲ್ಗಳಿವೆ. ಇದನ್ನ ಸಬ್ಜೆಕ್ಟ್ ಆಗಿ ಕಲಿದಲೆ ನಾವು ಈ ಕೌಶಲ್ಯಗಳನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ಳೋದು, ಇಂಗ್ಲಿಷ್ ಕೇಳಿಸ್ಕೊಳ್ಳೋದ್ರ ಮುಖಾಂತರ, ಇಂಗ್ಲಿಷ್ನಲ್ಲಿ ಮಾತಾಡೋದ್ರ ಮುಖಾಂತರ. ಯಾರಾದರೂ ಒಬ್ಬ ಫ್ರೆಂಡ್ನ ಹುಡುಕಿ ಅವ್ರ ಜೊತೆಗೆ ನಿಮಗೆ ಒಂದು 20 ಪ್ರಶ್ನೆಗಳ ಮೇಲೆ ಮಾತಾಡ್ತಾ ಹೋದ್ರೆ ಖಂಡಿತವಾಗಿ ನಿಮಗೆ ಇಂಗ್ಲಿಷ್ ಸಿಗತ್ತೆ. ಓದಬೇಕು, ನಾವು ಸ್ವಲ್ಪ ಬರಿಬೇಕು ದಿನ. ಹಾಗೆ ಯಾವಾಗ ನಮಗೆ ಗೊತ್ತಾಗಲಿಲ್ಲ ಆವಾಗ ಡಿಕ್ಷನರಿ ತೆಗಿಬೇಕು. ರೆಫರೆನ್ಸ್ ಸ್ಕಿಲ್ ಅದು. ಗೂಗಲಲ್ಲಿ ಸರ್ಚ್ ಮಾಡಬಹುದು, ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಬಹುದು. ಇವತ್ತು ನಮ್ಮ ಅಂಗೈನಲ್ಲೇನೆ ಎಲ್ಲವೂ ಸಿಗತ್ತೆ. ವಿಕಿಪೀಡಿಯಾದಲ್ಲಿ ಇರ್ತಕ್ಕಂಥದ್ದು, ಡಿಕ್ಷನರಿಲಿ ಇರ್ತಕ್ಕಂಥದ್ದನ್ನ ನಾವು ನಮ್ಮ ತಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಆದರೆ ಮಾತಾಡೋ ಕಲೆ ಮಾತ್ರ ಮಾತಾಡ್ತಾನೆ ಬರಬೇಕು. ಲಿಸ್ನಿಂಗ್ ಮತ್ತೆ ಸ್ಪೀಕಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಲ್ಲೇ ಅದು ಅಷ್ಟು ಸುಲಭಕ್ಕೆ ಸಿಕ್ಕೋದಿಲ್ಲ. ಹಾಗಾಗಿ ಇದನ್ನ ಸಬ್ಜೆಕ್ಟ್ ಆಗಿ ನೋಡಬೇಡಿ, ಒಂದು ಸ್ಕಿಲ್ ಆಗಿ ನೋಡಿ, ಆಗ ನಿಮಗೆ ಸಾಧ್ಯತೆ ಇದೆ. ರಾತ್ರಿ ಕಳೆದು ಹಗಲಾಗದ್ರೊಳಗಡೆ ಏನೂ ದಕ್ಕೋದಿಲ್ಲ. ದಿನಗಳ, ವಾರಗಳ, ತಿಂಗಳುಗಳ, ವರ್ಷಗಳ ಒಂದು ನಮ್ಮ ಶ್ರಮದಿಂದ ನಮಗೇನಾದರೂ ಸಿಕ್ಕತ್ತೆ. ಹೆಚ್ಚು ದಿನಗಳನ್ನು ಕೊಟ್ಟಷ್ಟು ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಂದರೆ ಜಾಸ್ತಿ ನಾವು ಶ್ರಮ ಹಾಕದಷ್ಟು ಹೆಚ್ಚು ನಮಗೆ ಸಿಗ್ತಾ ಹೋಗುತ್ತೆ. ಬಹಳ ದೊಡ್ಡ ಸಮಸ್ಯೆ ಅಂದರೆ, ಅಯ್ಯೋ ನಾನು ತಪ್ಪು ಮಾಡಿಬಿಡ್ತೀನಿ ಅಂತ ಮಾತಾಡಲಿಕ್ಕೆ ಹೋಗಲ್ಲ, ಬರೀಲಿಕ್ಕೆ ಹೋಗಲ್ಲ. ಇದು ನಮ್ಮ ದೊಡ್ಡ ದೌರ್ಬಲ್ಯ. ಈ ದೌರ್ಬಲ್ಯದಿಂದ ಹೊರಗೆ ಬರೋಕ್ಕೆ ನಾವು ನಮ್ಮ ಮನಸ್ಸಿಗೆ ಅನ್ಕೊಳ್ಬೇಕಾದೇನೆಂದರೆ, ನಾನು ನಿಮಗೆ ಕರೆ ಕೊಡೋದು ಏನಂದರೆ, ಕಮ್ ಲೆಟ್ಸ್ ಕಮಿಟ್ ಮಿಸ್ಟೇಕ್ಸ್. ಬನ್ನಿ ತಪ್ಪು ಮಾಡೋಣ. ಇದೇನು ಸರ್ ತಪ್ಪು ಮಾಡೋಣ ಬನ್ನಿ ಅಂತ ಹೇಳ್ತಾ ಇದ್ದೀರಾ ಅಂತ ಅನ್ಕೊಳ್ಬೇಡಿ. ತಪ್ಪು ಮಾಡದಲ್ಲೇ ಯಾರೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ನಡೆದಾಡೋನು ಮಾತ್ರ ಎಡವುತ್ತಾನೆ. ಮೂಲೆಯಲ್ಲಿ ಕೂತ್ಕೊಂಡು ಅಳೋನು ಅವನು ಎಡವಲಿಕ್ಕೂ ಕೂಡ ಯೋಗ್ಯತೆ ಇಲ್ದವನು. ಹಾಗಾಗಿ ತಪ್ಪು ಮಾಡೋಣ ಬನ್ನಿ, ತಪ್ಪು ಮಾಡ್ತಾ ಕಲಿಯೋಣ. ನೀವೇನಾದರೂ ರೆಡಿಯಾಗಿದ್ದರೆ ಐ ಹ್ಯಾವ್ ಗಾಟ್ ಸಮ್ ಸಜೆಷನ್ಸ್ ಟು ಮೇಕ್. ನಾನು ಕೆಲವು ಸಜೆಷನ್ಸ್ನ ನಿಮಗೆ ಕೊಡ್ತೀನಿ. ಮೊದಲನೇದೇನಪ್ಪ ಅಂದರೆ, ಲರ್ನ್ ಇಂಗ್ಲಿಷ್ ನಾಟ್ ಆಸ್ ಎ ಸಬ್ಜೆಕ್ಟ್. 10th ಸ್ಟ್ಯಾಂಡರ್ಡ್ ತನಕ, PUC ತನಕ, ಡಿಗ್ರಿ ತನಕ ನಾವು ಇಂಗ್ಲಿಷ್ನ ಒಂದು ಸಬ್ಜೆಕ್ಟಾಗಿ ಕಲ್ತಿದ್ದೀವಿ, ಪ್ರೋಸು, ಪೊಯಿಟ್ರಿ, ಡ್ರಾಮಾ ಅಂತ. ಆದರೆ ಒಂದು ಸ್ಪೋಕನ್ ಇಂಗ್ಲಿಷ್ ಆಗಿ ಕಲ್ತಿಲ್ಲ ನಾವು. ಹಾಗಾಗಿ ಇದೊಂದು ಸ್ಕಿಲ್ ಆಗಿ ನಾವೀಗ ಅಭ್ಯಾಸ ಮಾಡಿದ್ರೆ ನಿಮಗೆ ಸಾಧ್ಯತೆ ಇದೆ. ಮಾತಾಡಿ, ಡೇರ್ ಟು ಸ್ಪೀಕ್. ಗ್ರಾಮರ್ನ ತಿಳ್ಕೊಳ್ಳಿ, ರೂಲ್ಸ್ನ ತಿಳ್ಕೊಳ್ಳಿ, ಆದರೆ ಗ್ರಾಮರ್ನೇ ಮಾತಾಡಕ್ಕೆ ಹೋಗಬೇಡಿ. ದಟ್ ಈಸ್ ನಾಟ್ ದ ವೇ. ನಾವು ಯಾವುದನ್ನೇ ಕಲಿಬೇಕಾದ್ರೂ
100% ಪಾರ್ಟಿಸಿಪೇಷನ್ ಮಾಡಬೇಕು, 100% ಇನ್ವಾಲ್ವ್ ಆಗಬೇಕು. ಆಗ ಮಾತ್ರ ಸಾಧ್ಯ. ಇನ್ನೊಂದೆರಡು ಸಜೆಷನ್ಸ್ಗಳನ್ನ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾವುದೇ ಒಂದು ಪದ ಸಿಕ್ಕಾಗ ಅದರ ಮೀನಿಂಗ್, ಅದರ ಸ್ಪೆಲ್ಲಿಂಗ್ ಹಾಗೂ ಆ ಸೆಂಟೆನ್ಸ್ನ ಸ್ಟ್ರಕ್ಚರ್, ಅಲ್ಲಿರ್ತಕ್ಕಂಥ ಗ್ರಾಮರ್, ಪ್ರೊನೌನ್ಸಿಯೇಷನ್, ಪಂಕ್ಚುಯೇಷನ್, ಹೀಗೆ ಹೆಚ್ಚು ಹೆಚ್ಚು ನಾವು ತಿಳ್ಕೊಂಡಷ್ಟೂ ನಮಗೆ ಇಂಗ್ಲಿಷ್ ಸುಲಭ ಆಗ್ತಾ ಹೋಗುತ್ತೆ. ಇಂಗ್ಲಿಷ್ ಕಲೀಲಿಕ್ಕೆ 4 ವಿಚಾರ ಇದೆ. ಒಂದು ಅದರ ರೂಲ್ಸ್ ಅಂದರೆ ಗ್ರಾಮರ್, ಮತ್ತೆ ನಿಮ್ಮ ಫ್ಲೂಯೆನ್ಸಿ ಕಲಿತಾ ಬರುತ್ತೆ. ಪದಗಳ ಸಂಪತ್ತು, ವೊಕ್ಯಾಬ್ಯುಲರಿನ ಹೆಚ್ಚು ಮಾಡಿಕೊಳ್ಬೇಕು. ಎಲ್ಲಕ್ಕೂ ಮುಖ್ಯವಾಗಿ ಇವು 3 ಕಲಿತಾ ನಿಮಗೆ ಗೊತ್ತಿಲ್ಲದಂಗೆ 4ನೇದೊಂದು ನಿಮಗೆ ಬಂದು ಸೇರ್ಕೊಂಡಿರುತ್ತೆ. ಅದು ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮಲ್ಲಿ ಭರವಸೆ, ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ. ಇದೇ ಈ ಒಂದು ಕಲಿಕೆಯ ಒಂದು ಪರಿಣಾಮ ಆಗಿರುತ್ತೆ. ಕೆಲವನ್ನ ಅವಾಯ್ಡ್ ಮಾಡಬೇಕು. ಮುಖ್ಯವಾಗಿ ಇಂಡಿಸಿಪ್ಲಿನ್. ನಿತ್ಯ ವಿಡಿಯೋಸ್ ನೋಡಬೇಕು, ನಿತ್ಯ ಕಲಿಬೇಕು. ಆಗ ಮಾತ್ರ ನೀವು ಆ ಸಕ್ಸಸ್, ಯು ಕ್ಯಾನ್ ವಿನ್ ಅನ್ನೋಂಥ ಸಕ್ಸಸ್ಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಇರ್ರೆಗ್ಯುಲಾರಿಟೀಸ್, ಇಂಡಿಫರೆನ್ಸ್ ಅಂದರೆ ಅಸಡ್ಡೆತನ, ಇವನ್ನ ಬೀಳಬೇಕು. ಯಾರನ್ನೋ ಇಷ್ಟು ದಿನ ನಿಮ್ಮ ಫೇಲ್ಯೂರ್ಸ್ಗೆ ಬ್ಲೇಮ್ ಮಾಡ್ತಾ ಬಂದಿರ, ನಮ್ಮ ಟೀಚರ್ಸ್ ಸರಿ ಇರಲಿಲ್ಲ, ನಮ್ಮ ಸಿಸ್ಟಮ್ ಸರಿ ಇರಲಿಲ್ಲ, ನಮ್ಮ ಎಜುಕೇಷನ್ ಸಿಸ್ಟಮೇ ಸರಿ ಇಲ್ಲ, ಬ್ಲೇಮ್ ಮಾಡ್ತಾ ಬಂದಿದ್ದೀರಾ. ಅದನ್ನು ಬಿಡಿ. ಇಷ್ಟು ದಿನ ಹೆದರ್ಕೊಳ್ತಾ ಬಂದಿದ್ದೀವಿ, ನಾನು ಸೋಲ್ತೀನಿ ಅಂತ ಹೆದರ್ಕೊತಾ ಬಂದಿದ್ದೀವಿ, ಅದನ್ನು ಬಿಡಬೇಕು ನಾವು. ಐ ವಿಲ್ ಟ್ರೈ ಅಂತ ಹೇಳ್ತೀರಾ, ಅದನ್ನು ಬಿಡಿ. ಮತ್ತೆ ಅದನ್ನು ನಾನು ಐ ಜಸ್ಟ್ ಡೂ ಇಟ್ ಅನ್ನೋದ್ರಿಂದ ರಿಪ್ಲೇಸ್ ಮಾಡಿ. ಪ್ರಾಬ್ಲಮ್ ಸಾರ್, ನಮ್ಮ ಜೀವನದಲ್ಲಿ ಒಂದು ಪ್ರಾಬ್ಲಮ್ಮು, ನಮ್ಮ ದೇಶಕ್ಕೊಂದು ಪ್ರಾಬ್ಲಮ್ಮು, ನನಗೊಂದು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಾ. ಪ್ರಾಬ್ಲಮ್ ಅಂತ ಹೇಳೋದನ್ನು ಬಿಡಿ. ರಿಪ್ಲೇಸ್ ಇಟ್ ವಿತ್ ಚಾಲೆಂಜ್ ಅಂಡ್ ವಿನ್. ಪ್ರಾಬ್ಲಮ್ ಅನ್ನೋದನ್ನು ಬಿಟ್ಟು ಚಾಲೆಂಜ್ ಅಂತ ಹೇಳೋದನ್ನು ಅಭ್ಯಾಸ ಮಾಡಿ. ಖಂಡಿತವಾಗಿಯೂ ಯು ಕ್ಯಾನ್ ವಿನ್. ಎಂ ಅಂದರೆ ಈ 4 ಎಂ ಕಡೆ ಗಮನ ಕೊಡಿ. ಮಾಸ್ಟರ್, ಮೆಟೀರಿಯಲ್, ಮೆಥಡ್ ಅಂಡ್ ಯುವರ್ ಓನ್ ಮೈಂಡ್. ಮಾಸ್ಟರ್ ಅಂದರೆ ನಾನು ನಿಮಗೆ ಹೇಳ್ಕೊಡೋನು, ಮೆಟೀರಿಯಲ್ ಅಂದರೆ ಈ ವಿಡಿಯೋಗಳು, ಮೆಥಡ್ ಅಂದರೆ ನಾನು ಉಪಯೋಗಿಸ್ತಕ್ಕಂಥ ಮೆಥಡ್. ಇವು 3 ನಂದು, ನಿಮ್ಮದು ಒಂದೇ ಒಂದು, ಅದು ನಿಮ್ಮ ಮೈಂಡ್. ಆ ಮೈಂಡ್ ಬಗ್ಗೆ ನಿಮಗೆ ಗೊತ್ತಾ? ಕೆಲವು ಮೈಂಡ್ಗಳು ಸುತ್ತಾಡ್ತಿರುತ್ತೆ, ಚಂಚಲವಾಗಿರುತ್ತೆ, ತಿರುಗಾಡ್ತಾ ಇರೋಂಥ ಫಿಕಲ್ ಮೈಂಡೆಡ್ ಆಗಿರ್ತಾರೆ ಕೆಲವರು. ಕನ್ಫ್ಯೂಸ್ಡ್ ಮೈಂಡ್ ಅದು ಯಾವಾಗಲೂ ಒದ್ದಾಡ್ತಾ ಇರುತ್ತೆ. ಪೀಸ್ಫುಲ್ ಮೈಂಡ್, ಶಾಂತ ಮನ, ಅದಕ್ಕೆ ಎಚ್ಚರ ಗೊತ್ತು. ಎಚ್ಚರ ಅಂದರೆ ಏನು ಅಂತ ಗೊತ್ತಿರೋದು ಶಾಂತ ಮನಕ್ಕೆ ಮಾತ್ರ. ಈ ಕನ್ಫ್ಯೂಸ್ಡ್ ಮೈಂಡು ಮತ್ತೆ ಈ ತಿರುಗಾಡೋ ಮನಸ್ಸಿಗೆ ಗೊತ್ತಿಲ್ಲ ಅದು. ಕೆಲವ್ರಿಗೆ ಫರ್ಮ್ ಮೈಂಡ್ ಇರುತ್ತೆ, ಅಂದರೆ ಅವ್ರು ಚೆನ್ನಾಗಿ ಡಿಸೈಡ್ ಮಾಡ್ತಾರೆ. ಡಿಟರ್ಮಿನ್ಡ್ ಮೈಂಡ್ ಇದ್ರೆ ಅವರು ಚೆನ್ನಾಗಿ ಒಂದು ನಿರ್ಧಾರ ತಗೊಳ್ತಾರೆ, ರೆಸಲ್ಯೂಷನ್ ತಗೊಳ್ತಾರೆ. ದಯವಿಟ್ಟು ನಿಮಗೆ ಟ್ರಸ್ಟ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಡೆಡಿಕೇಶನ್ ಇರಬೇಕು. ಆಗ ನೀವು ಯಾರನ್ನ ಬೇಕಾದ್ರೂ ನಂಬ್ತೀರಾ. ಕಮಿಟ್ಮೆಂಟ್ ಇಂದ, ಡೆಡಿಕೇಶನ್ ಇಂದ ಮಾತ್ರ ಕಲಿಯಕ್ಕೆ ಸಾಧ್ಯ. ಈ 3 ಡಬ್ಲ್ಯೂಸ್ ಬಗ್ಗೆ ಯೋಚನೆ ಮಾಡಿ. ವಿಲ್ಲಿಂಗ್ನೆಸ್, ವಿಸ್ಡಮ್ ಅಂಡ್ ವರ್ಕ್ ಅಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ. ಇವು 3 ನಿಮ್ಮಲ್ಲಿದೆ. ಈ 3 ಉಪಯೋಗಿಸ್ಕೊಂಡು ಏನ್ ಬೇಕಾದ್ರೂ ಕಲಿ. ನಿಮ್ಮ ಮೆಮೊರಿ ಬಗ್ಗೆ ಆಲೋಚನೆ ಮಾಡಿ. ಮೈಂಡ್ ಈಸ್ ಲೈಕ್ ಎನ್ ಅಡಮೆಂಟ್ ಚೈಲ್ಡ್. ಮೆಮೊರಿ ಇಸ್ ನಾಟ್ ಸಮಥಿಂಗ್ ವಿ ಹ್ಯಾವ್, ಮೆಮೊರಿ ಇಸ್ ಸಮಥಿಂಗ್ ವಿ ಡೂ. ದೆರ್ ಇಸ್ ನೋ ಗುಡ್ ಆರ್ ಬ್ಯಾಡ್ ಮೆಮೊರಿ. ಒಳ್ಳೆಯದು ಕೆಟ್ಟದು ಮೆಮೊರಿ ಅಂತ ಖಂಡಿತವಾಗಿಯೂ ಇಲ್ಲ. ಟ್ರೈನ್ಡ್ ಆರ್ ಅನ್ಟ್ರೈನ್ಡ್ ಮೆಮೊರಿ ಅಂತಿದೆ. ಟ್ರೈನ್ಡ್ ಮೆಮೊರಿ ಇಸ್ ಎ ಗುಡ್ ಮೆಮೊರಿ, ಅನ್ಟ್ರೈನ್ಡ್ ಮೆಮೊರಿ ಇಸ್ ಎ ಬ್ಯಾಡ್ ಮೆಮೊರಿ. ದಟ್ಸ್ ಆಲ್. ಮೆಮೊರಿ ಇಸ್ ದ ಎಬಿಲಿಟಿ ಆಫ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ನೀವೆಷ್ಟು ರೆಸ್ಪಾನ್ಸಿಬಿಲಿಟಿ ತಗೋತೀರಾ, ನಿಮ್ಮ ಎಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಫ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ, ಯು ವಿಲ್ ಬಿ ಅಪ್ರಿಸಿಯೇಟೆಡ್. ಇಫ್ ಯು ಟೇಕ್ ರಿಸ್ಕ್, ಯು ವಿಲ್ ಬಿ ರಿವಾರ್ಡೆಡ್. ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ನಿಮಗೆ ಜಾಸ್ತಿ ಜನ ಅಪ್ರಿಸಿಯೇಟ್ ಮಾಡ್ತಾರೆ. ನಿಮಗೆ ರಿವಾರ್ಡ್ ಯಾವಾಗ ಸಿಗತ್ತೆ ಅಂದರೆ ನೀವು ರಿಸ್ಕ್ ತಗೋಬೇಕು, ಅವಾಗ ರಿವಾರ್ಡ್ ಸಿಗತ್ತೆ. ತುಂಬಾ ಮುಖ್ಯವಾಗಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ನಾನು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದೀನ? ಇಂಗ್ಲಿಷ್ ಕಲಿಯೋದಕ್ಕೆ ಸ್ಟ್ರಾಂಗ್ ಡಿಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದ ಬೇಸಿಕ್ ಕ್ವಶನ್ ಈಸ್, ಹ್ಯಾವ್ ಯು ಸ್ಟ್ರಾಂಗ್ಲಿ ಡಿಸೈಡೆಡ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್? ಇಫ್ ಎಸ್, ಪ್ಲೀಸ್ ಕಂಟಿನ್ಯೂ. ಸ್ಟ್ರಾಂಗ್ ಡಿಸಿಷನ್ ಅಂದ್ರೆ ಏನು? ನಮ್ಮ ಮನಸ್ಸು ಗೊಂದಲಕ್ಕೊಳಗಾಗತ್ತೆ. ಅಯ್ಯೋ ಸಾಕಪ್ಪ ಅನ್ಸತ್ತೆ. 3 ದಿನ ಕಲ್ತ ಮೇಲೆ 4ನೇ ದಿನ ಬೇಡ ಅನ್ಸತ್ತೆ. ನಿಮ್ಮ ಮನಸ್ಸು ಬೇಡ ಅಂತ ಹೇಳಿದಾಗ ನೀವೇನು ಹೇಳ್ತೀರಾ? ಕ್ಯಾನ್ ಯು ಸೇ ಎಸ್? ಇದನ್ನೇ ಸ್ಟ್ರಾಂಗ್ ಡಿಸಿಷನ್ ಅಂತ ನಾನು ಹೇಳಿದ್ದು. ನಿಮ್ಮ ಮನಸ್ಸು ಬೇಡ ಅಂತ ಹೇಳಿದಾಗ ನೀವು ಇಲ್ಲ ನನಗೆ ಬೇಕೇ ಬೇಕು ಅಂತ ಮುಂದುವರೆದ್ರೆ ಯಾವುದು ಕಲೀಲಿಕ್ಕೆ ಕಷ್ಟ ಇಲ್ಲ. ಹಾಗಾಗಿ ನೀವು ನಿಮ್ಮ ಮನಸ್ಸಿನಿಂದ
ಐ ಕೆನಾಟ್ ಅನ್ನೋದ್ರಲ್ಲಿ ನಾಟ್ ಅನ್ನ ಕತ್ತರಿಸಿ ಹಾಕಿದ್ರೆ ನಥಿಂಗ್ ಈಸ್ ಇಂಪಾಸಿಬಲ್. ಹಾಗಾಗೋದಕ್ಕೆ ಏನು ಮಾಡಬೇಕಂದ್ರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವಾಗಲೂ, ಮತ್ತೆ ಸ್ವಲ್ಪ ರಿಸ್ಕ್ ತಗೊಳ್ಬೇಕು. ಏನಪ್ಪ ರಿಸ್ಕ್ ಅಂತಂದ್ರೆ ಅದು ಮನಸ್ಸು ನೋ ಅಂದಾಗ ನೀವು ಎಸ್ ಅಂತ ಹೇಳೋದೆ ನಿಮ್ಮ ಮನಸ್ಸಿಗೆ ನೀವು ಕೊಡ್ತಕ್ಕಂಥ ಒಂದು ಪನಿಷ್ಮೆಂಟ್, ಅದೇ ನೀವು ತಗೊಳ್ತಕ್ಕಂಥ ರಿಸ್ಕ್. ಹಾಗೇ ನೀವು ಮುಂದುವರೆದ್ರೆ ಒಂದಿನ ನೀವು ಖಂಡಿತ ಸಕ್ಸಸ್ನ ರೀಚ್ ಆಗ್ತೀರಾ. ನಾನೇನೋ ನಿಮಗೆ ಕಲಿಸ್ಕೊಡಕ್ಕೆ ರೆಡಿ ಇದ್ದೀನಿ. ಐ ಆಮ್ ರೆಡಿ ಟು ಟ್ರೈನ್ ಯು ರಿಗರಸ್ಲಿ. ಇನ್ನು ಮುಂದೆ ನೂರಾರು ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಿಂದ. ನಮ್ಮ ಓಜಸ್ ಯೂಟ್ಯೂಬ್ ಚಾನಲ್ ನಿಮಗೆ ಟ್ರೈನ್ ಮಾಡೋಕ್ಕೆ, ರಿಗರಸ್ ಆಗಿ ಟ್ರೈನ್ ಮಾಡೋಕ್ಕೆ ರೆಡಿ ಇದೆ. ಆರ್ ಯು ರೆಡಿ? ನೀವು ಕಲೀಲಿಕ್ಕೆ ರೆಡಿ ಇದ್ದೀರಾ? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಲೈವ್ಲಿ ಆಗಿ, ಎಂಥೂಸಿಯಾಸ್ಟಿಕ್ ಆಗಿ, ಆಸಕ್ತಿಯಿಂದ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆರ್ ಯು ರೆಡಿ ಟು ಲರ್ನ್ ವಿಗರಸ್ಲಿ? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಎಸ್ ಅಂದರೆ ಮುಂದೆ ಬರೀರಿ. ವಾಟ್ ಈಸ್ ದ ಸೆಕೆಂಡ್ ಕೀ ಟು ಸಕ್ಸಸ್? ದ ಸೆಕೆಂಡ್ ಕೀ ಈಸ್ OTP. ನಾನು ಈಗಾಗಲೇ ಹೇಳಿದ್ದೀನಿ OTP ಅಂದರೆ ಏನಂತ. ವಾಟ್ ಈಸ್ OTP? OTP ಈಸ್ ಅಬ್ಸರ್ವ್, ಟ್ರೈನ್ ಯುವರ್ ಸೆಲ್ಫ್ ಆ್ಯಂಡ್ ಪ್ರಾಕ್ಟೀಸ್. ನೋಡಿ, ಈ OTP ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಅಲ್ಲ. ಇದು ಪ್ರತಿಯೊಂದನ್ನು ಗಮನಿಸಬೇಕು. ಗಮನಿಸ್ತಾ ನಮ್ಮನ್ನು ನಾವು ತರಬೇತಿಗೊಳಿಸ್ಕೋಬೇಕು. ಆ ತರಬೇತಿಯಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾಕೆ ನಮಗೆ ಸಕ್ಸಸ್ ಸಿಗೋದಿಲ್ಲ ಅಂತ ಪ್ರಶ್ನೆ ಮಾಡಬಹುದು. ಖಂಡಿತ ಸಿಗತ್ತೆ. ಸೊ ಥರ್ಡ್ ಕೀ, ಎರಡು ಕೀಗಳ ಬಗ್ಗೆ ಮೊದಲನೇ ಇದರಲ್ಲಿ ಮಾತಾಡಿದ್ದೀನಿ. ಈಗ ಮೂರನೇ ಕೀ ಬಗ್ಗೆ ಹೇಳ್ತಾ ಹೋಗ್ತೀನಿ. OTP ಅಗೈನ್. ಅಪರ್ಚುನಿಟಿ ಬಂದಾಗ ಒಂದು ಕ್ಷಣ ಆಲೋಚನೆ ಮಾಡಿ ಪಾರ್ಟಿಸಿಪೇಟ್ ಮಾಡಿ. ಸಕ್ಸಸ್ ಈಸ್ ಯುವರ್ಸ್. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.